ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ದುಡ್ಡಿನ ಸೌಕರ್ಯ ಸವಲತ್ತು ಎಲ್ಲರಿಗೂ ಸಹ ಭಾಳಷ್ಟು ಅನುಕೂಲಕರವಾಗಿರಿ, ಬಹಳ ವೇಗವಾಗಿ ಸಕ್ಷಮವಾಗಿ ಒಂದು ಸಂಪೂರ್ಣ ದಾಯತ್ವದಲ್ಲಿ ಹೋಗಬೇಕು ಅನ್ನೋವಂಥ ಒಂದು ಅಭಿಲಾಷೆ ಎಲ್ಲರಿಗೂ ಸಹ ಇದ್ದೇ ಇರ್ತದೆ. ನಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ಪ್ರಮಾದಗಳು, ತತ್ವಗಳು, ವಿಷಯಗಳು ದುಡ್ಡಿನ ಒಂದು ವಿಷಯವಾಗಿ ಬಹಳಷ್ಟು ಸಂಕಷ್ಟಕ್ಕೆ ದೂಡ್ತಾ ಇರ್ತವೆ. ನೀವು ದುಡ್ಡಿನ ಒಂದು ಗ್ರಹಚಾರ, ದಾರಿದ್ರ್ಯ, ಕೂಪುಗಳಿಂದ ಹೊರಗಡೆ ಬಂದು ಒಂದು ಜೀವನವನ್ನು ಕಟ್ಕೊಳ್ಬೇಕಂತಂದರೆ ತಾವು ಬಹಳಷ್ಟು ಕಷ್ಟಪಡಬೇಕು, ಶ್ರಮದ ಜೀವನ ಅಗತ್ಯ ಇರ್ತದೆ. ಹಾಗೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕು, ಹಣ ದುಡಿಬೇಕು, ಗೆಲ್ಲಬೇಕು. ಇದರ ಜೊತೆಗೆ ದೈವಬಲ ಅನ್ನೋದು ಬೇಕು, ಅದೃಷ್ಟ ಅನ್ನೋದು ಬೇಕು. ಹಾಗೆ ನೀವು ಮಾಡ್ತಾ ಇರ್ತಕ್ಕ ಕಾರ್ಯದಿಂದ ಲಾಭದತ್ತ ನೋಡಬೇಕು, ನಿಮ್ಮ ಭಾಗ್ಯ ಬೆಳಗಬೇಕು. ಇವೆಲ್ಲ ಪರಿಸ್ಥಿತಿ, ಸ್ಥಿತಿ, ಗತಿ, ಮತಿಗಳನ್ನು ನಾವು ನೋಡ್ತಾ ಈ ದುಡ್ಡಿನ ವಿಷಯವಾಗಿ ಏನು ಕಷ್ಟಪಡ್ತಾ ಇದ್ದೀರ, ಆ ಕಷ್ಟಕ್ಕೆ ನಾವು ಯಾವುದೇ ರೀತಿಯಾಗಿಯೂ ಸಹ ಪರಿಶ್ರಮದ ತಕ್ಕ ಹಾಗೆ ಫಲ ಅಂತೆ, ಕಷ್ಟಕ್ಕೆ ತಕ್ಕ ಹಾಗೆ ಫಲ. ನೀವು ಏನು ಕಷ್ಟಪಡ್ತಾ ಇದ್ದೀರ ಅದು ಲಾಭದತ್ತ ಹೋಗಬೇಕು. ಆ ಲಾಭದ ಒಂದು ವಿಷಯವಾಗಿ ತಾವು ಗೌಣ ಸ್ಥಿತಿಯಲ್ಲಿ, ಸಮಸ್ಯಾ ಸ್ಥಿತಿಯಲ್ಲಿ, ಭಾಳಷ್ಟು ಉತ್ಪ್ರೇಕ್ಷೆಯಿಂದ, ಒಂದು ರೀತಿಯಲ್ಲಿ ಉದಾಸೀನತೆಯಿಂದ ಅಥವಾ ಏನೋ ಒಂದು ರೀತಿ ದಾರಿದ್ರ್ಯದಿಂದ ನಿಮ್ಮ ಜೀವನ ನರಳಾಟ ಮಾಡ್ತಾಯಿದ್ರೆ ಚಿಂತೆ ಮಾಡಿಬಿಡಿ. ಈ ಒಂದು ಪರಿಹಾರ ಕ್ರಮಗಳನ್ನು ಮಾಡಿ. ಈ 5 ನಿಯಮಗಳೇನಿದ್ದಾವೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತೆ. ದುಡ್ಡಿನ ಒಂದು ದಾರಿದ್ರ್ಯವನ್ನು ನೀಗುತ್ತೆ. ಹಣಕಾಸಿನ ಸ್ಥಿತಿಗತಿಗಳಲ್ಲಿ ನೀವು ಬಹಳಷ್ಟು ಉನ್ನತವಾಗಿ ಏಳಿಗೆ ಆಗ್ತೀರ. ಅದು ಹೇಗೆ ಇರಲಿ, ಸಾಲ ಮಾಡ್ಕೊಂಡಿದ್ರೂ ಪರವಾಗಿಲ್ಲ, ಸಾಲ ಕೊಟ್ಟಿದ್ರೂ ಪರವಾಗಿಲ್ಲ, ದುಡಿತಾ ಇದ್ರೂ ಪರವಾಗಿಲ್ಲ, ಏನೇ ಆದರೂ ಪರವಾಗಿಲ್ಲ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಸಾಲ ಮಾಡಿ ತುಪ್ಪ ತಿನ್ನಬೇಕು, ಮತ್ತೊಂದು ಬೇರೆ ಬೇರೆ ರೀತಿಯಾಗಿ ಸಮಸ್ಯೆ ಅನುಭವಿಸ್ಬೇಕು. ಈ ರೀತಿಯಾದಂಥ ಒಂದು ಸ್ಥಿತಿ ಜೀವನಗಳಿದ್ದಾವೆ. ಅದೇ ರೀತಿಯಾಗಿ ನೋಡೋದಾದರೆ ಸಾಲ ಕೊಟ್ಟು ಸಮಸ್ಯೆಯನ್ನು ಅನುಭವಿಸೋದು, ಕೆಲಸ ಮಾಡಿದ್ರೂ ಸಹ ದುಡಿಮೆ ಆದಾಯ ಇರೋದಿಲ್ಲ, ವ್ಯವಹಾರ ಮಾಡಿದ್ರೂ ಕೂಡ ಅಲ್ಲಿ ಲಾಭ ಇರೋದಿಲ್ಲ, ಅಲ್ಲಿಂದ ಅಲ್ಲಿಗೆ. ಈ ರೀತಿಯಾದಂಥ ಚಿಂತಾಕ್ರಾಂತವಾದಂಥ ವಿಷಯಗಳಲ್ಲಿ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾನೆ, ಜೀವನವನ್ನು ಕಳೆದುಕೊಳ್ತಾ ಇದ್ದಾನೆ, ದಾರಿದ್ರ್ಯದಲ್ಲಿ ಈಡಾಗ್ತಾ ಇದ್ದಾನೆ, ತನ್ನ ಒಂದು ಜೀವನದ ಮೂಲಭೂತವಾಗಿರತಕ್ಕಂಥ ಖುಷಿಯನ್ನು ಮರಿತಾ ಇದ್ದಾನೆ ದುಡ್ಡಿನ ಹಿಂದೆ ಬಿದ್ದು. ಅದೇ ದುಡ್ಡು ಸಹಜವಾಗಿ, ಸರಳವಾಗಿ, ಆನಂದದಾಯಕವಾಗಿ ಬಂದರೆ ತನ್ನ ಜೀವನ ಸರಿ ಮಾಡ್ಕೊಳ್ತಾನೆ. ನೋಡಿ, ದುಡ್ಡಿಂದ ಬಿದ್ದು ಎಲ್ಲ ಹಾಳು ಮಾಡ್ಕೊ ಎಂಥದ್ದಿಲ್ಲ. ಬರೋ ದುಡ್ಡು ಬಂದು ನೆಮ್ಮದಿಯಾಗಿ ಜೀವನ, ಒಂದು ಒಳ್ಳೆ ದುಡಿಮೆ ಆದರೆ ತಿಂಗಳಿಗೆ ಅವನು ಜೀವನದಲ್ಲಿ ಚೆನ್ನಾಗೇ ಇರ್ತಾನೆ. ಈ ಒಂದು ಸ್ಥಿತಿ ನಾವು ಮನವರಿಕೆ ಮಾಡಿಕೊಳ್ಳೇಬೇಕಾಗುತ್ತೆ. ಈ ಒಂದು 5 ನಿಯಮಗಳನ್ನು ತಾವು ಪಾಲನೆ ಮಾಡಿ. ಖಂಡಿತ ನಿಮಗೆ ಇದರಿಂದ ಶುಭ ಪರಿವರ್ತನೆಯಾಗಿ ಶುಭದಾಯಕವಾದಂಥ ಫಲಿತಾಂಶ ತರುತ್ತೆ. ಹಾಗೆ ದುಡ್ಡಿನ ಸುರಿಮಳೆ ಖಂಡಿತ ಆಗುತ್ತೆ. ನೋಡಿ, ಲಕ್ಷ್ಮೀ ಚಿತ್ರಪಟವನ್ನು ಇಡಿ. ಆ ಲಕ್ಷ್ಮೀ ಚಿತ್ರಪಟಕ್ಕೆ ಕೇಸರಿಯ ತಿಲಕ, ಕೇಸರ್, ಈ ಏನು ಅಡುಗೆಯಲ್ಲಿ ಬೆರೆಸ್ತಾರಲ್ಲ ಕೇಸರಿ, ಅದರ ಒಂದು ಚೆನ್ನಾಗಿ ನುಡಿದು ಅದನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ತಿಲಕದ ಸ್ವರೂಪದಲ್ಲಿ ತಾಯಿಗೆ ಹಚ್ಚಿ, ಕೇಸರಿಯ ತಿಲಕವನ್ನು ಹಚ್ಚಿ. ಕೇಸರಿ ಅಂತಂದರೆ ಸಿಂಧೂರ ಅಲ್ಲ, ಕೇಸರಿಯನ್ನೇ ಸ್ವಚ್ಛವಾಗಿ ರುಬ್ಬಿ ಪುಡಿ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ನೀರು ಮಿಕ್ಸ್ ಮಾಡಿ ಹಚ್ಚುವಂಥ ಒಂದು ಪ್ರಕ್ರಿಯೆ. 1ನೇ ನಿಯಮ ಇದು. ಆಲದ ಮರದ ಬಿಳಲು ಇರ್ತದೆ, ಅಂದರೆ ಈ ರೆಂಬೆ, ಆಲದ ಮರ, ಅದರ ರೆಂಬೆ ಬಂದೇ ಇರ್ತದೆ, ಚಿಕ್ಕ ಚಿಕ್ಕದಾಗಿ ಬರ್ತಾ ಇರ್ತದೆ ಬಿಳಲು. ಆ ಬಿಳಲಿಗೆ ಕೆಂಪು ದಾರವನ್ನು ಕಟ್ಟಿ ಮನ ಇಚ್ಛೆಯನ್ನು ಅಲ್ಲೇ ನಿಂತ್ಕೊಂಡು ಕೋರ್ಕೊಳ್ಳುವಂಥದ್ದು. ಅಂದರೆ ನಿಮ್ಮ ಹಣಕಾಸಿನ ವಿಷಯವಾಗಿ ಅಲ್ಲೇ ನಿಂತ್ಕೊಂಡು ಕೋರ್ಕೊಳ್ಬೇಕು, ಮನ ಇಚ್ಛೆ ಪ್ರಕಾರ. ಏನು ಸಾಲ ಇದೆ ಅದು ತೀರಬೇಕು, ಸಾಲ ಕೊಟ್ಟಿರೋ ಕೊಡಬೇಕು, ಅಥವಾ ದುಡಿತಾ ಇರೋದು ಬೆಳೆಗುಣಿಗೆ ಆಗಬೇಕು. ಈ ರೀತಿಯಾಗಿ ತಾವು ಕೋರ್ಕೊಳ್ಳುವಂಥದ್ದು. ಆಲದ ಮರದ ಬಿಳಲಿಗೆ ಕೆಂಪು ದಾರವನ್ನು ಕಟ್ಟಿ ಅಲ್ಲೇ ನಿಂತ್ಕೊಂಡು ಕೇಳ್ಕೊಳ್ಳುವಂಥದ್ದು 2ನೇ ನಿಯಮ. ಇದೊಂದು ತಾವು ಮಾಡಿ. 3ನೇದಾಗಿ ಕಪ್ಪು ಹಳದಿ ಧೂಪದಲ್ಲಿ ಹಾಕಿ ಮನೆಯಲ್ಲಿ ಚೆನ್ನಾಗಿ ಬೆಳಗಿಸ್ಬೇಕಾಗಿದೆ. ಕಪ್ಪು ಹಳದಿಯನ್ನು ಏನು ಧೂಪದ ಒಂದು ಏನಿರ್ತದೆ ಸಾಮಗ್ರಿ ಅದರಲ್ಲಿ ಹಾಕಿ, ಏನು ಧೂಪ ಹಾಕ್ತಿರಲ್ಲ ಸಾಂಬ್ರಾಣಿ ಜೊತೆಗೆ, ಅದು ಕಪ್ಪು ಹಳದಿಯನ್ನು ಹಾಕಿ ಮನೆ ಸುತ್ತ ಅದನ್ನು ಪ್ರದಕ್ಷಿಣೆಯಾಕಾರವಾಗಿ ಮಾಡಿ ಸಂಪೂರ್ಣವಾಗಿ ಅದರ ಒಂದು ಗಾಳಿ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ. ಈ ರೀತಿಯಾಗಿ ತದನಂತರವಾಗಿ ಕವಡೆ, ಹಾಗೆ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕಾಗ್ತದೆ. ಕವಡೆಯನ್ನು ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಜಾಗದಲ್ಲಿಡಿ. ಆ ಕವಡೆ ಜೊತೆಗೆ ಕೇಸರಿಯನ್ನು ಕೂಡ ಇಡಿ. ಅಂದರೆ ಇದನ್ನು ಆದಷ್ಟು ತಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಇಡಬೇಕು. ಕವಡೆ ಜೊತೆಗೆ ಕೇಸರಿ
ಈ ಆಹಾರಕ್ಕೆ ಸೇವನೆ ಮಾಡ್ತಾರಲ್ಲ ಕೇಸರಿ ಕವಡೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕುಬೇರ ಮೂಲೆಯಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಇದೂ ಕೂಡ ನಿಮ್ಮ ಹಣದ ಸಮಸ್ಯೆಗೆ ಪರಿಹಾರ ಕೊಡುತ್ತೆ. ಇದಾದ ನಂತರ ನಿಮ್ಮ ಬೀರು ಖಜಾನೆ ಅಥವಾ ಹಣ ಇಡೋ ಸ್ಥಳ ಗಲ್ಲಾಪೆಟ್ಟಿಗೆ ಏನಾದರೂ ಇದ್ದರೂ ಕೂಡ ಅಲ್ಲಿ ತಾವು ಲಕ್ಷ್ಮೀ ಪಾದುಕೆಯನ್ನು ಇಡಿ. ಈ ಲಕ್ಷ್ಮೀ ಪಾದುಕೆ ಸುಮ್ಮನೆ ಇಡೋದಲ್ಲ, ಪ್ರತಿನಿತ್ಯ ಪೂಜೆ ಮಾಡಬೇಕು. ಪ್ರತಿನಿತ್ಯ ಅದಕ್ಕೆ ತಾವು ಈ ಏನದು ಪೂಜಾದಿಗಳನ್ನು ಮಾಡಿ ಅರ್ಪಣೆ ಮಾಡಬೇಕು. ಹಾಗೆ ಮುಖ್ಯವಾಗಿ ನೋಡಿ, ಯಾವಾಗಲೂ ಕೂಡ ದೀಪಾವಳಿಯಿಂದ ದೀಪಾವಳಿ ತನಕ ತಮ್ಮ ಒಂದು ಆರ್ಥಿಕ ವಿಷಯವಾಗಿ ತಾವು ಲೆಕ್ಕಪತ್ರಗಳನ್ನು ಮಾಡಿ ಅದಕ್ಕೆ ಆದಂಥ ಪುಸ್ತಕಗಳನ್ನು ಇಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಇದನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರೋದು ನೋಡಿ, 5 ನಿಯಮದಲ್ಲಿ ಮೊದಲನೇದಾಗಿ ನೀವು ಲಕ್ಷ್ಮೀ ಚಿತ್ರಪಟಕ್ಕೆ ಕೇಸರಿಯಿಂದ ಹಣೆಗೆ ತಿಲಕ ಹಚ್ಚೋದು, ಎರಡನೇದಾಗಿ ಆಲ್ಮರದ ಬಿಳಲಿಗೆ ಕೆಂಪು ದಾರವನ್ನು ಕಟ್ಟಿ ಮನೆ ಇಚ್ಛೆ ಕೋರ್ಕೊಳ್ಳುವಂಥದ್ದು, ಮೂರನೇದು ಕಪ್ಪು ಹಳದಿಯನ್ನು ಧೂಪದಲ್ಲಿ ಹಾಕಿ ಮನೆ ಸುತ್ತ ಪ್ರೋಕ್ಷಣೆ ಮಾಡೋದು, ಕವಡೆ ಕೇಸರಿ ಎರಡೂ ಇಟ್ಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕುಬೇರ ಮೂಲೆಯಲ್ಲಿ ಇಡೋದು, ಐದನೇದಾಗಿ ನೀವು ಏನು ಗಲ್ಲಾಪೆಟ್ಟಿಗೆ ಮತ್ತೊಂದು ಏನಿದೆ ಹಣ ಇಡುವಂಥ ಸ್ಥಳದಲ್ಲಿ ಲಕ್ಷ್ಮೀ ಪಾದುಕೆ ಇಡ್ತಕ್ಕಂಥದ್ದು. ಇಷ್ಟು ನಿಯಮ. ಇದನ್ನು ಹೊರತುಪಡಿಸಿ ತಾವು ದೀಪಾವಳಿಯಿಂದ ದೀಪಾವಳಿ ಗಂಟ ಒಂದು ಲೆಕ್ಕಪತ್ರಗಳನ್ನು ಪರಿಶುದ್ಧವಾಗಿ ನೋಡ್ಕೊಳ್ಳಿ. ಆ ಲೆಕ್ಕಪತ್ರವನ್ನು ಕೆಂಪು ಪುಸ್ತಕದಲ್ಲೇ ಇರುವಂಥ ಒಂದು ವ್ಯವಸ್ಥೆ ಮಾಡಿ. ಅದು ಕೂಡ ನಿಮ್ಗೆ ಬಹಳಷ್ಟು ಲಾಭದಾಯಕ ಆಗಿರುತ್ತೆ. ಹಾಗಾಗಿ ಲಕ್ಷ್ಮಿಯ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಸನ್ನಿವೇಶ ಅದು ದೀಪಾವಳಿ ನಿಮ್ಮ ಜೀವನದಲ್ಲಿ, ಅಂದರೆ ವ್ಯಾಪಾರಸ್ಥರಿಗೆ ಹೇಳ್ತಾ ಇರತಕ್ಕಂಥದ್ದು. ಇದನ್ನು ಮಾಡ್ಬೋದಾಗಿದೆ. ಈ ಒಂದು ನಿಯಮಗಳನ್ನು 5 ನಿಯಮಗಳನ್ನು ಏನು ಮಾಡ್ತೀರಾ, ನಿಮ್ಮ ಒಂದು ಹಣದ ಒಂದು ದುರ್ಬಳಕೆ ಆಗಿ ನಶಿಸಿ ಹೋಗ್ತಾ ಇದ್ದರೆ, ಹಣಕಾಸಿನ ಒಂದು ಸ್ಥಿತಿಗತಿಗಳೇ ಡೋಲಾಯಮಾನವಾಗಿದ್ದರೆ, ಆರ್ಥಿಕವಾಗಿ ನಿಮ್ಮ ಬೆಳವಣಿಗೆ ಆಗ್ತಾಯಿಲ್ಲ, ಉತ್ತೇಜನಕಾರಿಯಾದಂಥ ಅಂಶಗಳು ಬೆಳವಣಿಗೆ ಆಗ್ತಾಯಿಲ್ಲ, ಸರ್ವತಃ ಸಂಕಷ್ಟದಲ್ಲೇ ಹಣಕಾಸಿನ ಹಪಾಪಿ ನಿಮ್ಗೆ ಎದುರಾಗ್ತಾ ಇದ್ದರೆ, ಈ 5 ನಿಯಮಗಳನ್ನು ತಾವು ಮಾಡಿ ಖಂಡಿತ ಇದರಿಂದ ಶುಭ ಪರಿವರ್ತನೆ, ಫಲಿತಾಂಶ, ದಕ್ಷತೆ, ಲಭ್ಯತೆ ಎಲ್ಲವೂ ಕೂಡ ಕಾಣುತ್ತೆ. ಮಾಡಿ ಸಾಕು. ನಾನು ನಿಮ್ಮ ಗಿರಿಧರ್ ಭಟ್. ನೀವು ನಮ್ಮ ಕಚೇರಿ ಅಥವಾ ಮನೆಗೆ ಕೂಡ ಭೇಟಿ ನೀಡಬಹುದಾಗಿದೆ. ನಮ್ಮ ವಿಳಾಸ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ. ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ, ಅಥವಾ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ಫೋನ್ ನಂಬರ್ಗೆ ತಾವು ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡಬಹುದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.